ಕಂಪ್ಲಿಯಲ್ಲಿ ಇವತ್ತು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಾವು ಎರಡನೇ ಬೆಳೆ ಬೆಳಿಬೇಕು ಅಂತ ಅಂದುಕೊಂಡಿದ್ದಂತ ರೈತರಿಗೆ ನೀರಿಲ್ಲ ಅನ್ನುವ ವಿಚಾರವನ್ನ ಸಚಿವ ತಂಗಡಗಿ ಅವರು ಹೇಳಿದ್ದಾರೆ. ಈ ಹೇಳಿಕೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಸಿರೋದು. ಈ ರಿಪೋರ್ಟ್ ನೋಡಿ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತ ರೈತರಿಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ಅವರ ಹೇಳಿಕೆಯ ಬಳಿಕ ಸಾಕಷ್ಟು ಆಕ್ರೋಶವನ್ನ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. ಕೇವಲ ಆಕ್ರೋಶ ಮಾತ್ರವಲ್ಲ, ಕೆಲವು ಕಡೆ ಬಂದ್ಗಳನ್ನ ಮಾಡ್ತಿದ್ದಾರೆ. ನೀರಿದ್ರು ಕೂಡ, ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನಮಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳುವ ಮೂಲಕ ಅನ್ನದಾತರ ಹೊಟ್ಟೆಗೆ ನೀರನ್ನ ಸುರಿತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಹೋಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಬಳ್ಳಾರಿ ಜಿಲ್ಲೆಯ ಕಂಪನಿಯಲ್ಲಿ ಬಂದ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಡೀ ಪಟ್ಟಣವನ್ನ ಬಂದ್ ಮಾಡಿಬಿಟ್ಟು ನಮಗ್ಯಾಕೆ ಎರಡನೇ ಬೆಳೆಗೆ ನೀರು ಕೊಡಲ್ಲ, ಇದು ಸರ್ಕಾರದ ವೈಫಲ್ಯ, ನೀವು ಮೊದಲಿಗೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸಬೇಕಾಗಿತ್ತು, ಅದನ್ನ ಅಳವಡಿಸಿಲ್ಲ. ಆದ್ರೂ ಕೂಡ ಡ್ಯಾಮ್ ನಲ್ಲಿ 80 TMC ಅಷ್ಟು ನೀರಿದೆ, ಎರಡನೇ ಬೆಳೆಗೆ ನೀರಾಗುತ್ತೆ. ಆದ್ರೆ ನೀವು ತಜ್ಞರ ಒಪಿನಿಯನ್ ಅನ್ನ ಕೇಳದೆ ಯಾಕಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿದ್ರಿ ಅನ್ನುವ ನಿಟ್ಟಲ್ಲಿ ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾನೀಗ ಪ್ರತಿಭಟನಾಕಾರರನ್ನ ಮಾತನಾಡಿಸ ಹೋಗ್ತೀನಿ. ನೀವು ನೀರ್ ಬೇಕು ಅಂತ ಹೇಳ್ತಿದ್ರ, ಅಂದ್ರೆ ಪ್ರತಿ ಬಾರಿ 105 TMC ಡ್ಯಾಮ್ ನಲ್ಲಿ ನೀರ್ ಇರ್ತಾ ಇತ್ತು, ಈ ಬಾರಿ 80 TMC ಇದೆ, ಹೀಗಾಗಿ ನೀರಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ. ಏನ್ ಹೇಳ್ತೀರಾ? ಇದು ಅವಿಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆನೆ ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿತ್ತು. ಟೆಂಡರ್ ಪ್ರಕ್ರಿಯೆಯನ್ನ ಮಾಡದೇನೆ ವಿಳಂಬ ಮಾಡಿ ಈಗ ಸಮೃದ್ಧಿ ಮಳೆ ಆಗಿದೆ, ಬೆಳೆ ಆಗಿದೆ, ನೀರಿದೆ. ಆದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳ ಪ್ರಕಾರ 80 TMC ಒಳಗ ಜನವರಿ ತಿಂಗಳವರೆಗನ್ನ 40 TMC ನೀರನ್ನ ನಮಗೆ ರೈತರಿಗೆ ಕೊಟ್ಟು ಇನ್ನು ಗೇಟ್ ಕುಂದಿರ್ಸೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಇನ್ನು 40 TMC ಉಳಿದಾಗ ಅದನ್ನ ಮಾರ್ಚ್ ಏಪ್ರಿಲ್ ವರೆಗೆ ಕೊಟ್ಟರು ಗೇಟ್ ಕುಡಿಸೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ರೈತರು ಉಡಾಫೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಉಡಾಫೆ ಮಾತೇನಂತಂದ್ರೆ, ನಾವಾಗಲೇ ಹಿಂದೆ ಸರ್ಕಾರ ಕೂಡ ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮಾತಾಡಿದ್ವಿ. ಸರ್ಕಾರದವರು ಏನ್ ಹೇಳ್ತಾರೆ ಅಧಿಕಾರಿಗಳು ಅಂದ್ರೆ, ನೋಡ್ರಿ ನಿಮಗೆ ರೈತರಿಗೆ ಭೂಮಿಗೆ ನೀರು ಉಣಿಸ್ಬೇಕಾ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಡ್ಯಾಮ್ ಉಳಿಸ್ಬೇಕಾ ಅನ್ನುವಂತ ಉಡಾಫೆ ಮಾತು ಹೇಳ್ತಾರ. ನಾವು ಈಗಾಗಲೇ 4 ಗೇಟ್ಗಳು ಜಾಮ್ ಆಗ್ಯಾವ. ಈಗ 33 ಗೇಟ್ಗಳನ್ನ ನಾವು ಇಳಿಸಿದ್ವಿ. ಅವು ಜಾಮ್ ಆಗಿದ್ರೆ ಮುಂದೆ ಫ್ಲಡ್, ಅತಿ ಮೇಘ ಸ್ಫೋಟ ಆಗಿ ಮಳೆ ಬಂದ್ರೆ ಡ್ಯಾಮ್ ನಾವು ಯಾವ ತರ ಉಳಿಸೋದು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಇದು ಸಮಜಾಯಿಸ ಅಲ್ಲ. ಈಗಾಗಲೇ ಭಾರತ ದೇಶ ಹಲವಾರು ರೀತಿಯಿಂದ ತಂತ್ರಜ್ಞಾನದಲ್ಲಿ, ಯಂತ್ರೋಪಕರಣ, ವಿದ್ಯುನ್ಮಾನ ಯಂತ್ರದಲ್ಲಿ ಬಹಳಷ್ಟು ಮುಂದಿದೆ. ಇವತ್ತು ಕೇವಲ ಒಂದೇ ತಿಂಗಳಲ್ಲಿ 33 ಗೇಟ್ಗಳನ್ನು ಕುಳ್ಳಿಸುವಂತ ವ್ಯವಸ್ಥೆ ಸಾಕಷ್ಟು ತಂತ್ರಜ್ಞಾನ, ವಿಜ್ಞಾನದಲ್ಲಿ ಮುಂದುವರೆದಿದೆ. ಅದನ್ನು ಮಾಡದೆ ಕೇವಲ ಒಂದು ಉಡಾಫೆ ಆಗಿರ್ತಕ್ಕಂಥ ನೀತಿಯನ್ನು ಅನುಸರಿಸಿರ್ತಕ್ಕಂಥದ್ದು ದುರ್ದೈವ. ಈ ಬಗ್ಗೆ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಎರಡನೇ ಬೆಳೆಗೆ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇಲ್ಲಿ ರೈತರು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಂಪ್ಲಿಯಲ್ಲಿ ಇವತ್ತು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಾವು ಎರಡನೇ ಬೆಳೆ ಬೆಳಿಬೇಕು ಅಂತ ಅಂದುಕೊಂಡಿದ್ದಂತ ರೈತರಿಗೆ ನೀರಿಲ್ಲ ಅನ್ನುವ ವಿಚಾರವನ್ನ ಸಚಿವ ತಂಗಡಗಿ ಅವರು ಹೇಳಿದ್ದಾರೆ. ಈ ಹೇಳಿಕೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಸಿರೋದು. ಈ ರಿಪೋರ್ಟ್ ನೋಡಿ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತ ರೈತರಿಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ಅವರ ಹೇಳಿಕೆಯ ಬಳಿಕ ಸಾಕಷ್ಟು ಆಕ್ರೋಶವನ್ನ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. ಕೇವಲ ಆಕ್ರೋಶ ಮಾತ್ರವಲ್ಲ, ಕೆಲವು ಕಡೆ ಬಂದ್ಗಳನ್ನ ಮಾಡ್ತಿದ್ದಾರೆ. ನೀರಿದ್ರು ಕೂಡ, ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನಮಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳುವ ಮೂಲಕ ಅನ್ನದಾತರ ಹೊಟ್ಟೆಗೆ ನೀರನ್ನ ಸುರಿತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಹೋಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಬಳ್ಳಾರಿ ಜಿಲ್ಲೆಯ ಕಂಪನಿಯಲ್ಲಿ ಬಂದ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಡೀ ಪಟ್ಟಣವನ್ನ ಬಂದ್ ಮಾಡಿಬಿಟ್ಟು ನಮಗ್ಯಾಕೆ ಎರಡನೇ ಬೆಳೆಗೆ ನೀರು ಕೊಡಲ್ಲ, ಇದು ಸರ್ಕಾರದ ವೈಫಲ್ಯ, ನೀವು ಮೊದಲಿಗೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸಬೇಕಾಗಿತ್ತು, ಅದನ್ನ ಅಳವಡಿಸಿಲ್ಲ. ಆದ್ರೂ ಕೂಡ ಡ್ಯಾಮ್ ನಲ್ಲಿ 80 TMC ಅಷ್ಟು ನೀರಿದೆ, ಎರಡನೇ ಬೆಳೆಗೆ ನೀರಾಗುತ್ತೆ. ಆದ್ರೆ ನೀವು ತಜ್ಞರ ಒಪಿನಿಯನ್ ಅನ್ನ ಕೇಳದೆ ಯಾಕಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿದ್ರಿ ಅನ್ನುವ ನಿಟ್ಟಲ್ಲಿ ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾನೀಗ ಪ್ರತಿಭಟನಾಕಾರರನ್ನ ಮಾತನಾಡಿಸ ಹೋಗ್ತೀನಿ. ನೀವು ನೀರ್ ಬೇಕು ಅಂತ ಹೇಳ್ತಿದ್ರ, ಅಂದ್ರೆ ಪ್ರತಿ ಬಾರಿ 105 TMC ಡ್ಯಾಮ್ ನಲ್ಲಿ ನೀರ್ ಇರ್ತಾ ಇತ್ತು, ಈ ಬಾರಿ 80 TMC ಇದೆ, ಹೀಗಾಗಿ ನೀರಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ. ಏನ್ ಹೇಳ್ತೀರಾ? ಇದು ಅವಿಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆನೆ ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿತ್ತು. ಟೆಂಡರ್ ಪ್ರಕ್ರಿಯೆಯನ್ನ ಮಾಡದೇನೆ ವಿಳಂಬ ಮಾಡಿ ಈಗ ಸಮೃದ್ಧಿ ಮಳೆ ಆಗಿದೆ, ಬೆಳೆ ಆಗಿದೆ, ನೀರಿದೆ. ಆದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳ ಪ್ರಕಾರ 80 TMC ಒಳಗ
ಜನವರಿ ತಿಂಗಳವರೆಗನ್ನ 40 TMC ನೀರನ್ನ ನಮಗೆ ರೈತರಿಗೆ ಕೊಟ್ಟು ಇನ್ನು ಗೇಟ್ ಕುಂದಿರ್ಸೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಇನ್ನು 40 TMC ಉಳಿದಾಗ ಅದನ್ನ ಮಾರ್ಚ್ ಏಪ್ರಿಲ್ ವರೆಗೆ ಕೊಟ್ಟರು ಗೇಟ್ ಕುಳಿಸೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ರೈತರು ಉಡಾಫೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಉಡಾಫೆ ಮಾತೇನಂತಂದ್ರೆ, ನಾವಾಗಲೇ ಹಿಂದೆ ಸರ್ಕಾರ ಕೂಡ ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮಾತಾಡಿದ್ವಿ. ಸರ್ಕಾರದವರು ಏನ್ ಹೇಳ್ತಾರೆ ಅಧಿಕಾರಿಗಳು ಅಂದ್ರೆ, ನೋಡ್ರಿ ನಿಮಗೆ ರೈತರಿಗೆ ಭೂಮಿಗೆ ನೀರು ಉಣಿಸ್ಬೇಕಾ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಡ್ಯಾಮ್ ಉಳಿಸ್ಬೇಕಾ ಅನ್ನುವಂತ ಉಡಾಫೆ ಮಾತು ಹೇಳ್ತಾರ. ನಾವು ಈಗಾಗಲೇ 4 ಗೇಟ್ಗಳು ಜಾಮ್ ಆಗ್ಯಾವ. ಈಗ 33 ಗೇಟ್ಗಳನ್ನ ನಾವು ಇಳಿಸಿದ್ವಿ. ಅವು ಜಾಮ್ ಆಗಿದ್ರೆ ಮುಂದೆ ಫ್ಲಡ್ ಅತಿ ಮೇಘ ಸ್ಫೋಟ ಆಗಿ ಮಳೆ ಬಂದ್ರೆ ಡ್ಯಾಮ್ ನಾವು ಯಾವ ತರ ಉಳಿಸೋದು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಇದು ಸಮಜಾಯಿಸ ಅಲ್ಲ. ಈಗಾಗಲೇ ಭಾರತ ದೇಶ ಹಲವಾರು ರೀತಿಯಿಂದ ತಂತ್ರಜ್ಞಾನದಲ್ಲಿ, ಯಂತ್ರೋಪಕರಣ, ವಿದ್ಯುನ್ಮಾನ ಯಂತ್ರದಲ್ಲಿ ಬಹಳಷ್ಟು ಮುಂದಿದೆ. ಇವತ್ತು ಕೇವಲ ಒಂದೇ ತಿಂಗಳಲ್ಲಿ 33 ಗೇಟ್ಗಳನ್ನು ಕುಳ್ಳಿಸುವಂತ ವ್ಯವಸ್ಥೆ ಸಾಕಷ್ಟು ತಂತ್ರಜ್ಞಾನ ವಿಜ್ಞಾನದಲ್ಲಿ ಮುಂದುವರೆದಿದೆ. ಅದನ್ನು ಮಾಡದೆ ಕೇವಲ ಒಂದು ಉಡಾಫೆ ಆಗಿರ್ತಕ್ಕಂಥ ನೀತಿಯನ್ನು ಅನುಸರಿಸಿರ್ತಕ್ಕಂಥದ್ದು ದುರ್ದೈವ. ಈ ಬಗ್ಗೆ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ 2ನೇ ಬೆಳೆಗೆ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇಲ್ಲಿ ರೈತರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಂಪ್ನಿಯಲ್ಲಿ ಇವತ್ತು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಾವು 2ನೇ ಬೆಳೆ ಬೆಳಿಬೇಕು ಅಂತ ಅಂದುಕೊಂಡಿದಂತ ರೈತರಿಗೆ ನೀರಿಲ್ಲ ಅನ್ನುವ ವಿಚಾರವನ್ನ ಸಚಿವ ತಂಗಡಗಿ ಅವರು ಹೇಳಿದ್ದಾರೆ. ಈ ಹೇಳಿಕೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಸಿರೋದು. ಈ ರಿಪೋರ್ಟ್ ನೋಡಿ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತ ರೈತರಿಗೆ 2ನೇ ಬೆಳೆಗೆ ನೀರಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ಅವರ ಹೇಳಿಕೆಯ ಬಳಿಕ ಸಾಕಷ್ಟು ಆಕ್ರೋಶವನ್ನ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. ಕೇವಲ ಆಕ್ರೋಶ ಮಾತ್ರವಲ್ಲ, ಕೆಲವು ಕಡೆ ಬಂದ್ಗಳನ್ನ ಮಾಡ್ತಿದ್ದಾರೆ. ನೀರಿದ್ರು ಕೂಡ, ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನಮಗೆ 2ನೇ ಬೆಳೆಗೆ ನೀರಿಲ್ಲ ಅಂತ ಹೇಳುವ ಮೂಲಕ ಅನ್ನದಾತರ ಹೊಟ್ಟೆಗೆ ನೀರನ್ನ ಸುರಿತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಹೋಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಬಳ್ಳಾರಿ ಜಿಲ್ಲೆಯ ಕಂಪನಿಯಲ್ಲಿ ಬಂದ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಡೀ ಪಟ್ಟಣವನ್ನ ಬಂದ್ ಮಾಡಿಬಿಟ್ಟು ನಮಗ್ಯಾಕೆ 2ನೇ ಬೆಳೆಗೆ ನೀರು ಕೊಡಲ್ಲ, ಇದು ಸರ್ಕಾರದ ವೈಫಲ್ಯ, ನೀವು ಮೊದಲಿಗೆ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸಬೇಕಾಗಿತ್ತು, ಅದನ್ನ ಅಳವಡಿಸಿಲ್ಲ. ಆದ್ರೂ ಕೂಡ ಡ್ಯಾಮ್ ನಲ್ಲಿ 80 TMC ಅಷ್ಟು ನೀರಿದೆ, 2ನೇ ಬೆಳೆಗೆ ನೀರಾಗುತ್ತೆ. ಆದ್ರೆ ನೀವು ತಜ್ಞರ ಒಪಿನಿಯನ್ ಅನ್ನ ಕೇಳದೆ ಯಾಕಾಗಿ 2ನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿದ್ರಿ ಅನ್ನುವ ನಿಟ್ಟಿನಲ್ಲಿ ಈಗ ಕಂಪ್ಲಿ ಪಟ್ಟಣವನ್ನ ಬಂದ್ ಮಾಡಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾನೀಗ ಪ್ರತಿಭಟನಾಕಾರರನ್ನ ಮಾತನಾಡಿಸ ಹೋಗ್ತೀನಿ. ನೀವು ನೀರ್ ಬೇಕು ಅಂತ ಹೇಳ್ತಿದ್ರ, ಅಂದ್ರೆ ಪ್ರತಿ ಬಾರಿ 105 TMC ಡ್ಯಾಮ್ ನಲ್ಲಿ ನೀರ್ ಇರ್ತಾ ಇತ್ತು, ಈ ಬಾರಿ 80 TMC ಇದೆ, ಹೀಗಾಗಿ ನೀರಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ. ಏನ್ ಹೇಳ್ತೀರಾ? ಇದು ಅವಿಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆನೆ ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿತ್ತು. ಟೆಂಡರ್ ಪ್ರಕ್ರಿಯೆಯನ್ನ ಮಾಡದೇನೆ ವಿಳಂಬ ಮಾಡಿ ಈಗ ಸಮೃದ್ಧಿ ಮಳೆ ಆಗಿದೆ, ಬೆಳೆ ಆಗಿದೆ, ನೀರಿದೆ. ಆದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳ ಪ್ರಕಾರ 80 TMC ಒಳಗ ಜನವರಿ ತಿಂಗಳವರೆಗನ್ನ 40 TMC ನೀರನ್ನ ನಮಗೆ ರೈತರಿಗೆ ಕೊಟ್ಟು ಇನ್ನು ಗೇಟ್ ಕುಂದಿರ್ಸೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಇನ್ನು 40 TMC ಉಳಿದಾಗ ಅದನ್ನ ಮಾರ್ಚ್ ಏಪ್ರಿಲ್ ವರೆಗೆ ಕೊಟ್ಟರು ಗೇಟ್ ಕುಳಿಸೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ರೈತರು ಉಡಾಫೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಉಡಾಫೆ ಮಾತೇನಂತಂದ್ರೆ, ನಾವಾಗಲೇ ಹಿಂದೆ ಸರ್ಕಾರ ಕೂಡ ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮಾತಾಡಿದ್ವಿ. ಸರ್ಕಾರದವರು ಏನ್ ಹೇಳ್ತಾರೆ ಅಧಿಕಾರಿಗಳು ಅಂದ್ರೆ, ನೋಡ್ರಿ ನಿಮಗೆ ರೈತರಿಗೆ ಭೂಮಿಗೆ ನೀರು ಉಣಿಸ್ಬೇಕಾ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಡ್ಯಾಮ್ ಉಳಿಸ್ಬೇಕಾ ಅನ್ನುವಂತ ಉಡಾಫೆ ಮಾತು ಹೇಳ್ತಾರ. ನಾವು ಈಗಾಗಲೇ 4 ಗೇಟ್ಗಳು ಜಾಮ್ ಆಗ್ಯಾವ. ಈಗ 33 ಗೇಟ್ಗಳನ್ನ ನಾವು ಇಳಿಸಿದ್ವಿ. ಅವು ಜಾಮ್ ಆಗಿದ್ರೆ ಮುಂದೆ ಫ್ಲಡ್ ಅತಿ ಮೇಘ ಸ್ಫೋಟ ಆಗಿ ಮಳೆ ಬಂದ್ರೆ ಡ್ಯಾಮ್ ನಾವು ಯಾವ ತರ ಉಳಿಸೋದು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಇದು ಸಮಜಾಯಿಸ ಅಲ್ಲ. ಈಗಾಗಲೇ ಭಾರತ ದೇಶ ಹಲವಾರು ರೀತಿಯಿಂದ ತಂತ್ರಜ್ಞಾನದಲ್ಲಿ, ಯಂತ್ರೋಪಕರಣ, ವಿದ್ಯುನ್ಮಾನ ಯಂತ್ರದಲ್ಲಿ ಬಹಳಷ್ಟು ಮುಂದಿದೆ. ಇವತ್ತು ಕೇವಲ ಒಂದೇ ತಿಂಗಳಲ್ಲಿ 33 ಗೇಟ್ಗಳನ್ನು ಕುಳ್ಳಿಸುವಂತ ವ್ಯವಸ್ಥೆ ಸಾಕಷ್ಟು ತಂತ್ರಜ್ಞಾನ ವಿಜ್ಞಾನದಲ್ಲಿ ಮುಂದುವರೆದಿದೆ. ಅದನ್ನು ಮಾಡದೆ ಕೇವಲ ಒಂದು ಉಡಾಫೆ ಆಗಿರ್ತಕ್ಕಂಥ ನೀತಿಯನ್ನು ಅನುಸರಿಸಿರ್ತಕ್ಕಂಥದ್ದು ದುರ್ದೈವ. ಈ ಬಗ್ಗೆ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ 2ನೇ ಬೆಳೆಗೆ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇಲ್ಲಿ ರೈತರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.